ಜೆನ್ಸಿ ಕ್ರಾಂತಿಗೆ ಪಳೆಯುಳಿಕೆ ಅಂತಾಗಿದೆ ಕಠ್ಮಂಡು ನಗರ. ನೇಪಾಳದ ಕಠ್ಮಂಡು ನೀವು ನೋಡಿಬಿಟ್ರೆ ಈಗ ಯಾವುದೋ ಅವಶೇಷಗಳನ್ನು ನೋಡ್ತಾ ಇದ್ದೀವ ನಾವು. ಇಲ್ಲೇನೋ ದೊಡ್ಡ ವಿಪತ್ತು ನಡೆದು ಹೋಗಿದೆಯಾ, ಏನಿತ್ತು ಇಲ್ಲೆಲ್ಲ ಜನ ಓಡಾಡ್ತಾ ಇದ್ರಾ, ಇಲ್ಲಿ ಮನುಷ್ಯರೆಲ್ಲ ಇದ್ರಾ, ಒಂಥರ ಅವಶೇಷಗಳ ನಗರಿ ಥರ ಆಗಿಬಿಟ್ಟಿದೆ ಅದು. ಎಲ್ಲೆಲ್ಲೂ ಕೂಡ ಬೆಂಕಿ, ಸುಟ್ಟು ಕರಕಲಾಗಿರ್ತಕ್ಕಂಥ ಬಹುಮಹಡಿ ಕಟ್ಟಡಗಳು, ನೇಪಾಳ ಪಾರ್ಲಿಮೆಂಟ್, ಪ್ರಧಾನಿ ರಾಷ್ಟ್ರಪತಿಗಳ ಮನೆಗಳಿಗೆ ಬೆಂಕಿ ಬಿದ್ದುಬಿಟ್ಟಿದೆ. ಪ್ರಧಾನಿ ಮನೆಗೆ, ರಾಷ್ಟ್ರಪತಿಗಳ ಮನೆಗೆ, ನೇಪಾಳದ ಸಂಸತ್ತಿಗೆ ಬೆಂಕಿ ಹಚ್ಚಿದ್ದಾರೆ ಉದ್ರಿಕ್ತರು. ಯುವ ಜನತೆಯ ಕಿಚ್ಚಿಗೆ, ರೋಷಕ್ಕೆ ನೂರಾರು ವಾಹನಗಳು ಸುಟ್ಟು ಭಸ್ಮ ಆಗಿಬಿಟ್ಟಿವೆ. KP ಶರ್ಮಾ ಒಲಿ ರಾಜೀನಾಮೆ ಕೊಟ್ಟರೂ ಕೂಡ ಕಿಚ್ಚು ಮಾತ್ರ ಅರ್ಥ ಇಲ್ಲ. ಕಠ್ಮಂಡುವಿನ ದಲ್ಲು ಏರಿಯಾದಲ್ಲಿ ಪ್ರತಿಭಟನಾಕಾರರ ದಾಳಿ ಕೂಡ ಜೋರಾಗಿದೆ. ಇನ್ನೊಂದು ಕಡೆ ನೇಪಾಳದ ಸೇನೆ ಇಡೀ ನೇಪಾಳವನ್ನು ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿದೆ. ರಾತ್ರಿ 10 ಗಂಟೆಯಿಂದ ದೇಶದ ಮೇಲೆ ಸೇನೆ ನಿಯಂತ್ರಣ ಇದೆ. ಪ್ರಧಾನಿ, ಸರ್ಕಾರ, ಪಾರ್ಲಿಮೆಂಟು ಅಲ್ಲ, ನೇಪಾಳ ಸೇನೆಯ ವಶದಲ್ಲಿ ಸದ್ಯಕ್ಕೆ ಇಡೀ ನೇಪಾಳ ಇದೆ. ಇಡೀ ನೇಪಾಳದ ನಿಯಂತ್ರಣ ಸೇನೆ ಕೈನಲ್ಲಿದೆ. ಪ್ರತಿಭಟನಾಕಾರರು ಒಂದು ಕಡೆ ದಾಳಿ ಮಾಡಿದ್ದಾರೆ, ಹಿಂಸಾಚಾರ ಮಾಡಿದ್ದಾರೆ. 27 ಗಲಭೆಕೋರರನ್ನು ಅರೆಸ್ಟ್ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ಗೆ ಬೆಂಕಿ ಹಚ್ಚಿದ್ದಾರೆ. ಇಲ್ಲಿ ಕೋರ್ಟು ಬಿಟ್ಟಿಲ್ಲ ಅವರು. ಆಯಿತು, ಪಾರ್ಲಿಮೆಂಟು ಆಳ್ವಿಕೆ ಏನೋ ಒಂದಿತ್ತು, ಕೋರ್ಟನ್ನು ಬಿಡದೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ನೇಪಾಳದ ಸುಪ್ರೀಂ ಕೋರ್ಟ್ಗೆ ಬೆಂಕಿ ಹಚ್ಚಿದ್ದಾರೆ. ಅಲ್ಲಿ 25,000 ಕಡತಗಳೇ ಸುಟ್ಟು ಹೋಗಿವೆ. ಅದರಲ್ಲಿ ಸಿಂಗ್ ದರ್ಬಾರ್ ಅಂತ ಹೇಳಿ ಕರೆಯುವಂಥ ಪ್ರಧಾನಿ ಕಚೇರಿ ಭಸ್ಮ ಆಗಿದೆ. 1700 ಕೊಠಡಿಯನ್ನು ಹೊಂದಿರೋದು ಸಿಂಗ್ ದರ್ಬಾರ್. ಪ್ರಧಾನಿ ವಿವಿಧ ಸಚಿವಾಲಯಗಳ ಕಚೇರಿಗಳು ಅಲ್ಲಿದ್ದವು. ಇಡೀ ಸರ್ಕಾರವನ್ನು ಸಿಂಗ್ ದರ್ಬಾರಿಂದ ನಡೆಸಲಾಗ್ತಾ ಇತ್ತು. ಆದ್ರೀಗ ಪ್ರತಿಭಟನಾಕಾರರ ಕಿಚ್ಚಿಗೆ ಇಡೀ ದರ್ಬಾರ್ ಭಸ್ಮ ಆಗಿದೆ. 3 ಮಾಜಿ ಪ್ರಧಾನಿಗಳ ಮನೆಗಳಿಗೆ ಬೆಂಕಿ ಬಿದ್ದಿದೆ. ಅಲ್ಲಿ ಮಾಜಿ ಪ್ರಧಾನಿ ದೇವುಬಾ ಮನೆಯಲ್ಲಿ ಸುಟ್ಟ ನೋಟುಗಳ ಬಂಡಲ್ ಪತ್ತೆಯಾಗಿದೆ. ನೇಪಾಳದ ಜೈಲುಗಳಿಂದ ನೋಡಿ, ಇದೇ ಸರಿಯಾದ ಸಮಯ ಅಂಥೇಳಿ ಹೇಳೋರಿಲ್ಲ, ಕೇಳೋರಿಲ್ಲ, ಆಳ್ವಿಕೆ ಇಲ್ಲ, ಪೊಲೀಸ್ ಇಲ್ಲ, ಯಾರಂದ್ರೆ ಯಾರೂ ಇಲ್ಲ, ಅರಾಜಕತೆ, ಎಮರ್ಜೆನ್ಸಿ. ನೇಪಾಳದ ಎಮರ್ಜೆನ್ಸಿ ಹೇಗಿದೆ ಅಂದರೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಅಲ್ಲಿ ನೇಪಾಳದ ತುರ್ತು ಪರಿಸ್ಥಿತಿ ಇದೆಯಲ್ಲ, ಜೈಲಿಂದ ಖೈದಿಗಳು ಜೈಲ್ ಬ್ರೇಕ್ ಮಾಡಿದ್ರು. ಖೈದಿಗಳು ಜೈಲಿಂದ ಎಸ್ಕೇಪ್ ಆದರು. 18 ಜೈಲುಗಳಿಂದ 6,000 ಖೈದಿಗಳು ಪರಾರಿಯಾಗಿದ್ದಾರೆ. ಇವರೇನು ಕಡಿಮೆ ಎಲಿಮೆಂಟ್ಸ್ ಇರ್ತಾರ, ಇವರು ಹೇಳಿ ಕೇಳಿ ಜೈಲಲ್ಲಿರೋರು. ಇವರು ಆಚೆ ಬಂದು ಇವರು ಒಡೆಯಕ್ಕೆ ಶುರು ಮಾಡ್ತಾರೆ. ಇವರು ಕೋರ್ಟ್ಗಳಿಗೆ ಬೆಂಕಿ ಹಚ್ತಾರೆ. ಇವ್ರದ್ದು ಯಾವುದೋ ಕೇಸ್ ಇದ್ದರೆ ಆ ಕೇಸ್ ಫೈಲೆಲ್ಲ ಸುಟ್ಟು ಹೋಗ್ಬಿಡಲಿ ಅಂತ. 18 ಜೈಲುಗಳಿಂದ 6,000 ಖೈದಿಗಳು ಪರಾರಿಯಾಗಿದ್ದಾರೆ. ಜೈಲುಗಳನ್ನು ಪ್ರತಿಭಟನಾಕಾರರು ಬಂದು ಓಪನ್ ಮಾಡಿದ್ದಾರೆ. ನೋಡಿ, ಪ್ರತಿಭಟನಾಕಾರರ ಉದ್ದೇಶ ಏನಿತ್ತು, ಸೋಷಿಯಲ್ ಮೀಡಿಯಾ ಈ ಥರ ಬ್ಯಾನ್ ಮಾಡಿಬಿಟ್ಟಿದ್ದಾರೆ, ಅದು ಮತ್ತೆ ರೀಸ್ಟಾರ್ಟ್ ಆಗಬೇಕು ಅಂತ. ವಿಷಯ ಅಲ್ಲಿಗಿಲ್ಲದೆ ಈ ಪ್ರತಿಭಟನಾಕಾರರು ಕಡೆಯವ್ರು ಯಾರೋ ಜೈಲಲ್ಲಿರ್ತಾರೆ, ಜೈಲು ನುಗ್ಗೋಣ, ಜೈಲನ್ನ ನಾವು ಬೇಗ ಓಪನ್ ಮಾಡಿಬಿಡೋಣ ಅಂಥೇಳಿ ಜೈಲಿಗೂ ನುಗ್ಗಿದ್ರು. ಅಲ್ಲಿಂದ ಖೈದಿಗಳನ್ನ ಬಿಡುಗಡೆ ಮಾಡಿದ್ರು. ಸಿಕ್ಕಿದ್ದೇ ಚಾನ್ಸ್ ಅಂಥೇಳಿ ಗಂಟು ಮೂಟೆ ಕಟ್ಕೊಂಡು ಅಲ್ಲಿಂದ ಓಟ. सब कब्जा